ಇವತ್ತೇನು KB ಸರ್ಕಲಲ್ಲಿ ಮುನ್ಸಿಪಾಲ್ಟಿ ಕಡೆಯಿಂದನೇ ಇವತ್ತು ರೋಡ್ ಸೈಡಲ್ಲಿ ಅವರು ಬಸವನ ವಿಗ್ರಹ ಇಡಬೇಕಂತೇಳಿ ಅವರು ಪ್ರಯತ್ನ ಪಡ್ತಿದ್ದಾರೆ. ಇದಕ್ಕಿಂತ ಮುಂಚೆ ಆಲ್ರೆಡಿ ನಾವು ಅದನ್ನು ಕಾರ್ಪೊರೇಷನಲ್ಲಿ ಕೂಡ ನಾವು ಆಲ್ರೆಡಿ ಲೆಟ್ರ್ ಕೊಟ್ಟಿದ್ವಿ. KB ಸರ್ಕಲಲ್ಲಿ ನಾವು ಭಗೀರಥನ ವೃತ್ತ ನಾವು ಮಾಡ್ತೀವಿ ಅಂತೇಳಿ ಲಾಸ್ಟ್ ಟೈಮ್ ಕಟ್ಟಿದ್ರು ಕೂಡ ಸರ್ಕಾರದವ್ರು ಅವ್ರೇನು ಮಾಡಿದ್ರು, ಅವತ್ತಿನ ದಿನ ಏಕಾಏಕಿ ರಾತ್ರಿ ಬಂದು ಆ ಕಟ್ಟೆಯನ್ನು ಹೊಡೆಬಡ್ದು ಹೋಗ್ಬಿಟ್ರು. ಆ ನಂತರ ಏನಾಯಿತು, ಗಾಂಧಿನಗರ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಆಯಿತು. ಯಾವುದೋ ಖಾಸಗಿ ಜಾಗದಲ್ಲಿ ನೀವು ಕಟ್ಟಿದ್ದೀರಿ ಅಂತೇಳಿ ನೀವು ಅದಕ್ಕೆ ಡೆಮಲಿಷ್ ಮಾಡಿದ್ವಿ ಅಂತೇಳಿ ಹೇಳಿದರು. ಅದು ಸ್ಟೇಷನಲ್ಲಿ ಇದಾಯಿತು, ಕಂಪ್ಲೇಂಟ್ ಆಯಿತು. ಕಂಪ್ಲೇಂಟ್ ಆದ ನಂತರ ಏನಾಯ್ತು ಅಂದರೆ, ಸರ್ವೆ ಮಾಡಿ ಕೊಟ್ಟ ಮೇಲೆ ನೀವು ಖಾಲಿ ಜಾಗದಲ್ಲಿ ಬೇಕಾದ್ರೆ ಕುಡಿಸ್ಕೊಂತೀರಿ ಅಂತೇಳಿ ನಮಗೆ ಮನವರಿಕೆ ಮಾಡಿ ಸಮಾಧಾನ ಮಾಡಿ ಕಳಿಸಿದ್ರು. ಈಗ ಏಕೇಕಿ ಇವತ್ತು ಅದೇ ಸ್ಥಳದಲ್ಲೇ ಇವತ್ತೇನು ಬಸವದ ವಿಗ್ರಹ ಕೂಡಿಸ್ತಾರಂತೆ. ಕೂಡ್ಸೋಕ್ಕೆ ನಮಗೇನು ಅಭ್ಯಂತರ ಏನಿಲ್ಲ. ಅವರು ಖಾಸಗಿ ಜಾಗದಲ್ಲಿ ನಾನು ಪರ್ಮಿಷನ್ ತೊಗೊಂಡಿದ್ದಾರೆ, ಆದರೆ ರೋಡ್ ಸೈಡಲ್ಲಿ ಕೂಡ್ಸೋದು ಬೇಡ, ಸರ್ಕಾರಿ ಜಾಗದಲ್ಲಿ ಕೂಡ್ಸೋದು ಬೇಡ. ಯಾಕಂದರೆ ಎಲ್ಲ ಜಾತಿ ಧರ್ಮಗಳೆಲ್ಲ ನಾವೆಲ್ಲ ಜೊತೆಗೆ ಇದ್ದೀವಿ. ಆದರೆ ಅವತ್ತಿನ ದಿನ ಭಗೀರಥನ ಕಟ್ಟೆಯನ್ನು ಹೊಡೆಬಡಿದ್ರು. ಆದರೂ ಕೂಡ ಡಿಪಾರ್ಟ್ಮೆಂಟವರು ಮುಂದೆ ತೋರಿಸ್ಕೊಂಡು ಅದು ಸಮಾಧಾನ ಮಾಡಿ, ಇಲ್ಲ ಅದನ್ನು ಸರ್ವೆ ಮಾಡಿದ್ಮೇಲೆ, ಸರ್ವೆ ಆದಮೇಲೆ ಬೇಕಾದ್ರೆ ನೀವು ಅದನ್ನು ಬೋರ್ಡ್ ಕೂಡಿಸ್ಕೊಳ್ಳಿ ಹಾಗೀಗ ಅಂತ ಹೇಳಿದರು. ಅವತ್ತಿಂದ ನಾವು ಕೂಡ ಇದು ಮಾಡಿದ್ವಿ, ಪ್ರಯತ್ನ ಪಡ್ತಾನೇ ಇದ್ದೀವಿ. ಈಗ ಒಳಗಿಂದ ಒಳಗೆ ಅವ್ರೇನು ಮಾಡಿದ್ದಾರೆ ಅಂದರೆ, ಇಲ್ಲ ನಾವು ಖಾಸಗಿ ಜಾಗದಲ್ಲಿ ಕೂಡಿಸ್ತೀವಿ ಅಂತ ಹೇಳಿದ್ದಾರೆ. ದಯವಿಟ್ಟು ಅವರು ರೋಡ್ ಸೈಡಲ್ಲಿ ಕೂಡಿಸ್ರಿಗಿನ ನಾವು ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಅದಕ್ಕೆ DC ಗಾಗಲಿ SP ನಾವು ಕಂಪ್ಲೇಂಟ್ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಅವ್ರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಅವ್ರು ಕೂಡ್ಸತ್ತಿದ್ರಿಗೆ ನಮಗೇನು ಅಭ್ಯಂತರ ಇಲ್ಲ, ಖಾಸಗಿ ಜಾಗದಲ್ಲಿ ಕೂಡಿಸ್ಲಿ. ಉಪ್ಪಾರ ಸಮಾಜದ ಜಿಲ್ಲಾಧ್ಯಕ್ಷರಿದ್ದೀವಿ, ಹನುಮೇಶ್ ಉಪ್ಪಾರ ಅಂತ, ವೀರೇಶ್ ಉಪ್ಪಾರ ಅಂತ. ಅದು ಇಂದಿನ ದಿನದಲ್ಲಿ ಸಂಗನಕಲ್ ರೋಡ್ KB ಸರ್ಕಲ್ ಅಂತದು. ಆಲ್ರೆಡಿ ನಮಗೆ ಮಾಹಿತಿ ಪ್ರಕಾರ ನಾವು ಮೊದಲಿದ್ದ ತಿರುಗಾಡ್ತಾ ಅಲ್ಲಿ ನಮ್ಮ ರಿಲೇಷನ್ ಆಗ್ಬೇಕು, ನಮ್ಮ ಹತ್ತಿರನಲ್ಲಿ ಹೋಟ್ಲ ಇಟ್ಟಿದ್ರು. ಅದು ಸ್ವಂತ ಜಾಗನಲ್ಲ, ಅವ್ರದ್ದು ಸರ್ಕಾರಿ ಜಾಗ. ಆ ಜಾಗದೊಳಗೆ ನಾವು ಭಾಳಷ್ಟು ಸರ್ಕಾರದಲ್ಲಿ ನಾವು ಕೂಡ ಬಳ್ಳಾರಿಯಲ್ಲಿ ಒಂದು ಭಗೀರಥ ವಿಗ್ರಹ ಮಾಡ್ಬೇಕಂತೇಳಿ ನಾವು ಬಳ್ಳಾರಿಯಲ್ಲಿ ಸರ್ಕಾರದಲ್ಲಿ ಎಲ್ಲ ಕಡೆ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ. ಬಟ್ ನಮಗೆ ಯಾವುದೇ ಸರ್ಕಾರ ಆಯ್ಕೆ ಮಾಡಿ ಕೊಡ್ತಾರಂತ ಹೇಳಿದರು. ಬಟ್ ಹೇಳಿದ್ರು ಕೂಡ ನಮಗೆ ಇದಾಗಲಿಲ್ಲ. ನಮಗೇನಾಯಿತು, ಈ ಥರ ಒಂದು ಸರ್ಕಲಲ್ಲಿ ಖಾಲಿ ಇದೆ ಅನ್ನೋದ ಕಾರಣಕ್ಕಾಗಿ ನಾವು ಕೂಡ ಸ್ವಲ್ಪ ಸರ್ಕಾರಿ ಜಾಗ ಅದು, ಆದರೂ ಕೂಡ ನಾವೊಂದು ಕಟ್ಟಿ ನಾವು ಭಗೀರಥ ಫೋಟೋವನ್ನು ಇಟ್ಟು ಒಂದು ಮಾಡಿದ್ದೀವಿ. ಮಾಡಿದರೆ ಅದನ್ನು ಏಕಾಏಕಾಗಿ ಒಂದು 2-3 ದಿವಸ ಆದಮೇಲೆ ಅದನ್ನು ಡೆಮೊಲೇಷನ್ ಮಾಡಿದ್ರು. ಡೆಮೊಲೇಷನ್ ಮಾಡಿ ಹಿಂದೆ ಇರ್ತಕ್ಕಂಥ ಅವರು ನಮ್ಮದು ಜಾಗ ಇದೆ, ನಾವೇ ಡೆಮೊಲೇಷನ್ ಮಾಡಿದ್ದೀವಿ, ನಾವು ಅಳತೆ ಮಾಡಿದ ನಂತರ ನಿಮ್ಮ ಬೋರ್ಡ್ ಇಟ್ಕೊಂತೀರಿ, ನಾವು ಅವಾಗ ಕಾಂಪೌಂಡ್ ಕಟ್ಕೊಂತೀವಿ ಅಂತ ಹೇಳಿದರು. ಬಟ್ ಈಗ ನಮಗೆ ಇವತ್ತಿನ ಮಾಹಿತಿ, ನಮ್ಮದು ನಾಳೆ 4ನೇ ತಾರೀಕು ಭಗೀರಥ ಜಯಂತಿ ಐತೆ. ಜಯಂತಿ ಸಲುವಾಗಿ ನಾವೆಲ್ಲ ಒಂದು ನಮ್ಮ ಸಮಾಜದೊಳಗೆ ನಾವೊಂದು ಪೂರ್ವಭಾವಿ ಸಭೆ ನಾವು ಕಲ್ತಾಗ ಹುಡುಗರು ಬಂದು ಈ ಥರ ಕ್ಲೀನ್ ಮಾಡಿ ನಾಳೆ ಬಸವಣ್ಣನ ವಿಗ್ರಹ ಕುಂದಿರ್ಸ್ತಾರಂತ ಹೇಳಿದ್ರು. ನಾವು ಬಸವಣ್ಣನ ವಿಗ್ರಹ ಕುಂದಿರ್ಸೋಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಬಟ್ ಬಸವಣ್ಣನ ವಿಗ್ರಹ ಕುಂದಿರ್ಸಿದ್ರು ಕೂಡ ನಾವು ಫಸ್ಟ್ ಅರ್ಜಿ ಕೊಟ್ಟಿದ್ದೀವಿ ಕಾರ್ಪೊರೇಷನ್ಗೆ, ಆಲ್ರೆಡಿ ಎಲ್ಲ ಇಲಾಖೆಗೆ ನಾವು ಕೊಟ್ಟಿದ್ದೀವಿ. ನಮಗೆ ಆ ಸರ್ಕಲ್ಲು ನಮ್ಮದು ಒಂದು ಭಗೀರಥ ಬೋರ್ಡ್ ಇಡ್ರಿ ಅಂತ ನಾವು ಕೇಳಿದ್ದೀವಿ. ನಮಗೆ ಅವ್ರದ್ದಿಟ್ಟರೆ ನಮಗೇನು ಅಭ್ಯಂತರ ಇಲ್ಲ. ಬಟ್ ನಮ್ಮದು ಇಡಬೇಕಂತ ನಾವು ಸರ್ಕಾರಕ್ಕೆ ಮನವಿ ಕೇಳ್ತಾ ಇದ್ದೀವಿ. ಬಟ್ ಅವ್ರದಲ್ಲಿ ಇಡೋದಾದರೆ ಇವತ್ತು ಸರ್ಕಾರ ಜಾಗದಲ್ಲಿ ನಾವು ಈಗ ತಾನೇ ಮುನ್ಸಿಪಾಲ್ಟಿಗೆ ಬಂದಿದ್ದೀವಿ, ಮನೆ ಅಧ್ಯಕ್ಷರನ್ನ ಎಲ್ಲರೂ ನಾವು ಕಂಡಿದ್ದೀವಿ. ಅವ್ರು ಏನು ಹೇಳಿದ್ರು, ಸ್ವಂತ ಜಾಗದಲ್ಲಿ ಮಾಡ್ತಾರಂತ ಅವರು ಅಧ್ಯಕ್ಷರು ಹೇಳಿದರು. ಬಟ್ ಅದು ನಮಗೆ ಅಲ್ಲಿ ಯಾವ ಸ್ವಂತ ಜಾಗಗಳು ನಮಗೇನಿಲ್ಲ. ಅವ್ರು ಸ್ವಂತ ಜಾಗದಾಗ ಇಟ್ಕೊಂಬ್ಲಿ, ಏನೋ ಸರ್ಕಾರಿ ಜಾಗ ಇದ್ರಿಗಿನ ನಮ್ಮದೊಂದು ಬೋರ್ಡ್ ಇಡಬೇಕಂತ ನಮ್ಮದು ಮನವಿ. ನನ್ನ ಹೆಸರು ಬಳ್ಳಾರಿ ಡಿಸ್ಟಿಕ್ಕು ಸೇವಾ ಟ್ರಸ್ಟ್ ಅಧ್ಯಕ್ಷ ಸಂಗನಕಲ್ಲು ವೀರೇಶ್ ಅಂತೇಳಿ, ಉಪ್ಪಾರ ಸಮಾಜ. ಇಷ್ಟು ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಭಗೀರಥ ಮಹಾಸಭಾ ರಾಜ್ಯಾಧ್ಯಕ್ಷರು ಮತ್ತು ಬಳ್ಳಾರಿ ಜಿಲ್ಲಾಧ್ಯಕ್ಷರು ಹನುಮೇಶ್ ಅವರು ಮತ್ತು ದುರ್ಗೇಶ್ ಅವರು ಮತ್ತು ನಮ್ಮ ವೀರೇಶ್ ಅವರು ಎಲ್ಲ ನಮ್ಮ ಸಮಾಜ ಬಾಂಧವರು, ನೌಕರ ಸಂಘ ಅಧ್ಯಕ್ಷರು ನಮ್ಮ ಯಜಮಾನರು ಉಪ್ಪರ್ ಮಲ್ಲಪ್ಪ ಸಾರು. ನಾವೆಲ್ಲರೂ ಸಮಾಜಕ್ಕೋಸ್ಕರ ಜೀವ ಕೊಡೋಕ್ಕೆ ರೆಡಿ ಇದ್ದೀವಿ. ಆ ಸರ್ಕಲಲ್ಲಿ ಅದಕ್ಕನ್ನು ಮುಂಚೆ ನಾವು 2-3 ವರ್ಷ ಆಗಿದೆ, ಅಲ್ಲಿ ಒಂದು ವ್ಯವಸ್ಥೆನ ಮಾಡಿದ್ದಾರೆ, ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ನಮ್ಮ ವಿಗ್ರಹ ಕುಂದಿರ್ಸ್ಬೇಕಂತ ಅಲ್ಲಿ ಕಾರ್ಪೊರೇಷನಲ್ಲಿ ಲೆಟ್ರ್ ಕೊಟ್ಟಿದ್ದಾರೆ, ಅರ್ಜಿ ಹಾಕಿದ್ದಾರೆ. ಮತ್ತು ಇವ್ರಿಗೆ ಯಾವ ದೌರ್ಜನ್ಯ ಇದು, ಅವ್ರು ಬಂದು ಅಲ್ಲಿ ಕುಂದಿರ್ಸಕ್ಕ ಅಂತ ನಾನು ಒಂದು ಮೀಡಿಯಾ ಸ್ನೇಹಿತರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮದೇ ಸಮಾಜನೇ, ನಮ್ಮ ಸಮಾಜ ಗಂಗೆ ತಂದಿದ್ದೆಲ್ಲ ದೇಶಕ್ಕೆ.
ತಪಸ್ಸು ಮಾಡಿ ನೀರು ತಂದಿದ್ದೇ ನಮ್ಮ ಸಮಾಜ. ಇರಲಿ, ಎಲ್ಲರಿಗೂ ನೀರು ಬೇಕು. ಅವರ ನಮ್ಮ ಸಮಾಜನ ಯಾರಾಗಲಿ ಪ್ರತಿಯೊಂದು ಸಮಾಜ ನಮ್ಮ ಸಮಾಜ ನೆನೆಸ್ಕೋಬೇಕು ಇವತ್ತು. ಹಾಂ, ಅದಕ್ಕೋಸ್ಕರ ಅಲ್ಲಿ ವಿಗ್ರಹ ಅವ್ರದ್ದಿದ್ದರೆ ನಮ್ಮದು ಕೂಡ ಇರಬೇಕು ಬಗಲಿಗೆ. ಅವ್ರದ್ದು ತೆಗೆದ್ರೆ ನಮ್ಮದು ತೆಗ್ತೀವಿ. ನಮ್ಮದು ಒಂದು ನ್ಯಾಯ, ಅವ್ರಿಗೊಂದು ನ್ಯಾಯ ಅಂತ ನಾನು ಇಷ್ಟಪಡ್ತಾಯಿದ್ದೀನಿ. ಬಟ್ ಮುಂದಿನ ದಿನಗಳಲ್ಲಿ ಅವ್ರ ವಿಗ್ರಹ ಇಟ್ಟರೆ ನಾವು ಇಮ್ಮಿಡಿಯೇಟು ದೊಡ್ಡ ಸಂಖ್ಯೆಯಲ್ಲಿ ಹೋರಾಟ ಮಾಡ್ತೀವಿ. ಅದು ಎಲ್ಲಿವರೆಗೆ ಹೋಗ್ತದೆ ಅಲ್ಲಿವರೆಗೆ ನಾವು ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ. ಈಗ ಯಾರಾಗಲಿ ಅವ್ರ ಸರ್ಕಾರ ಇದೆ, ಇವ್ರ ಸರ್ಕಾರ ಇದೆ ಅಂತಲ್ಲ. ಅವ್ರ ಸ್ವಂತ ಇದ್ದರೆ, ಅವ್ರದ್ದು 1 ಎಕರೆ ಇಲ್ಲಿ ಸ್ವಂತ ಇದ್ದರೆ ಅವ್ರ ಮನೆ ಹತ್ರ ಕಟ್ಕೊಂತೇಳಿ ಯಾರು ಸಂಬಂಧ ಇಲ್ಲ. ಇದು ಸರ್ಕಾರದ ಇದು ಕಟ್ಟಿದಾರ ಆಗಲೇ ನಾವು ಮಾತಾಡೋಕೆ ಆಗ್ತದೆ. ನಮ್ಮದು ಸಮಾಜನ ಅವ್ರದ್ದು ಸಮಾಜನೇ. ಕಟ್ಟರೆ 2 ಎಕರೆ ಇರಬೇಕು, ಇಲ್ಲಾಂದ್ರೆ ಅವ್ರದ್ದು ತೆಗ್ಬೇಕು, ನಮ್ಮದು ತೆಗ್ಬೇಕು ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.